ನೋಂದಾಯಿತ ಕ್ರಯ ಪತ್ರ ಅಥವಾ ಸೇಲ್ ಡೇಟ್ ಕ್ಯಾನ್ಸಲ್ ಮಾಡಿಕೊಳ್ಳಬಹುದಾ? ಕಾನೂನು ಏನು ಹೇಳುತ್ತದೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡಿ, ನೀವು ಖಂಡಿತವಾಗಿ ಕಾನೂನಿನಲ್ಲಿ ಸೇಲ್ ಡೇಟ್ ನ ಕ್ಯಾನ್ಸಲ್ ಮಾಡಿಕೊಳ್ಳಬಹುದು. ಆದ್ರೆ ಅದಕ್ಕೆ ಎರಡು ದಾರಿಗಳಿವೆ. ಮೊದಲನೆಯದು ಥ್ರೂ ಪಾರ್ಟೀಸ್, ಅಂದ್ರೆ ಪಾರ್ಟಿಗಳ ಮೂಲಕ. ಇವಾಗ ಬಯರ್ ಮತ್ತು ಸೆಲ್ಲರ್ ಇಬ್ಬರು ಒಪ್ಪಿಕೊಂಡು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಕ್ಯಾನ್ಸಲೇಷನ್ ಡೀಡ್ ಗೆ ಸೈನ್ ಮಾಡಿದ್ರೆ ಸೇಲ್ ಡೇಟ್ ಕ್ಯಾನ್ಸಲ್ ಆಗುತ್ತದೆ. ಹಾಗೆ ಇನ್ನೊಂದು ದಾರಿ ಯಾವುದಂದ್ರೆ ಕೋರ್ಟ್ ಮೂಲಕ. ಕೋರ್ಟ್ ಮೂಲಕ ಹೇಗಂದ್ರೆ, ಈಗ ಅಪೋಸಿಟ್ ಪಾರ್ಟಿಯವರು ನಿಮ್ಗೆ ಮೋಸ ಮಾಡಿ ಬೆದರಿಕೆ ಒಡ್ಡಿ ಅಥವಾ ಸುಳ್ಳು ಮಾಹಿತಿಯನ್ನು ನೀಡಿ ನಿಮ್ಗೆ ಸೈನ್ ಮಾಡಿಕೊಂಡಿರ್ತಾರೆ. ಇಂತಹ ಸಮಯದಲ್ಲಿ ನಿಮ್ಗೆ ಆ ಡೀಡ್ ಬೇಕಾಗಿರುವುದಿಲ್ಲ. ಸೊ ಇಂತಹ ಸಮಯದಲ್ಲಿ ನೀವು ಕೋರ್ಟ್ಗೆ ಹೋಗಿ ಸೂಟ್ ಆಫ್ ಕ್ಯಾನ್ಸಲೇಷನ್ ಹಾಕಿ ನೀವು ಸೇಲ್ ಡೇಟ್ ನ ಕ್ಯಾನ್ಸಲ್ ಮಾಡಿಕೊಳ್ಳಬಹುದು. ಆದ್ರೆ ನೆನಪಿರ್ಲಿ, ಈ ರೀತಿ ಮೋಸ ಮಾಡಿರ್ಬೋದು ಅಥವಾ ಈಗ ವಂಚನೆ ಮಾಡಿರ್ಬೋದು ಅಥವಾ ಒಂದು ತಪ್ಪಾದ ಮಾಹಿತಿಯನ್ನು ನೀಡಿ ನಿಮ್ಗೆ ಏನಾದ್ರು ಸೈನ್ ಮಾಡಿಸಿಕೊಂಡಿದ್ರೆ ನೀವು 3 ವರ್ಷದ ಒಳಗಾಗಿ ಕೋರ್ಟ್ಗೆ ಅಪ್ರೋಚ್ ಮಾಡಬೇಕು. ಆದ್ರೆ ನೆನಪಿರ್ಲಿ, ಇವಾಗ ಸೆಲ್ಲರ್ ಮಾತ್ರ ಬಯರ್ ಮಾತ್ರ ಸೇಲ್ ಡೇಟ್ ಕ್ಯಾನ್ಸಲ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮಗೇನಾದ್ರೂ ಕ್ಯಾನ್ಸಲೇಷನ್ ಮಾಡ್ಬೇಕಂದಿದ್ರೆ ಈ ಮೇಲಿನ ಎರಡು ದಾರಿಗಳನ್ನು ಉಪಯೋಗಿಸಿ ನೀವು ಕ್ಯಾನ್ಸಲೇಷನ್ ಮಾಡಿಕೊಳ್ಳಬಹುದು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಸೇಲ್ ಡೇಟ್ ಕ್ಯಾನ್ಸಲೇಷನ್ ಹೇಗೆ ಎಂಬುದನ್ನು ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೇನಾದ್ರೂ ಇನ್ನೊಂದು ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸುತ್ತೇನೆ.